3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅದು ರೈಸಲ್ಲಿ ಮಾಡ್ತಾಯಿಲ್ಲ, ಅಕ್ಕಿನಲ್ಲಿ ಮಾಡ್ತಾಯಿಲ್ಲ, ನಾನು ಅವಲಕ್ಕಿನಲ್ಲಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಖಾರ ಪೊಂಗಲ್ ಅಂತೂ ಸೂಪರಾಗಿ ಬಂದಿತ್ತು. ಬೆಳಗ್ಗೆ ಟೈಮು ತಿಂಡಿಗಾದ್ರೂ ಮಾಡ್ಕೊಬೋದು, ಲಂಚ್ ಟೈಮಲ್ಲಾದರೂ ಮಾಡ್ಕೊಬೋದು. ನಾನು ನೈಟಲ್ಲಿ ಮಾಡಿದ್ದೆ, ರಾತ್ರಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಚಳಿಗಂತೂ ಬಿಸಿ ಬಿಸಿ ಖಾರ ಪೊಂಗಲ್, ಅವಲಕ್ಕಿ ಖಾರ ಪೊಂಗಲ್ ಅಂತೂ ಸೂಪರಾಗಿತ್ತು. ಅದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಅವಲಕ್ಕಿ ಪೊಂಗಲ್ ಮಾಡೋದಕ್ಕೆ ನಾನು ಇವಾಗ ಒಂದು ಬೌಲು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನೇ ತೊಗೋಬೇಕು. ಇದಕ್ಕೆ ಪೇಪರ್ ಅವಲಕ್ಕಿ ಆದರೆ ತುಂಬ ಜಾಸ್ತಿ ನೆಂದುಬಿಡುತ್ತೆ. ಗಟ್ಟಿ ಅವಲಕ್ಕಿ ಆದರೆ ಬಾಯಿಗೆಲ್ಲ ಸಿಗುತ್ತೆ ತಿನ್ನಬೇಕಾದ್ರೆ. ನೋಡಿ, ಇದಕ್ಕೆ ನೀರು ಹಾಕ್ಬಿಟ್ಟು ನಾನು 2-3 ಸರಿ ತೊಳಿತೀನಿ ಇದನ್ನು. ಅವಲಕ್ಕಿಲಿ ಗಲೀಜೆಲ್ಲ ಧೂಳೆಲ್ಲ ಇರುತ್ತೆ, ಇದೆಲ್ಲ ಹೋಗುತ್ತೆ ನೀಟಾಗಿ ತೊಳೆದ್ರೆ. ನೋಡಿ, ನೀರೆಲ್ಲ ಚೆಲ್ಬಿಟ್ಟು ಬರ್ತೀನಿ. 2 ಸರಿ ತೊಳ್ಕೊಂಡು ತಗೊಂಬಂದಿದ್ದೀನಿ. ನೋಡಿ, ಇವಾಗ ಈ ಥರ ಇದೆ. ಇದಕ್ಕೆ ಇವಾಗ ಅವಲಕ್ಕಿ ಮುಳುಗೋವಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೆನೆಯುತ್ತೆ ಅಂತ. ಪೇಪರ್ ಅವಲಕ್ಕಿ ಆದರೆ ಕಲಸೋಗ್ಬಿಡುತ್ತೆ, 10 ನಿಮಿಷ ಎಲ್ಲ ಬಿಟ್ಬಿಟ್ರೆ. ಇವಾಗ ನೀರು ಹಾಕ್ಬಿಟ್ಟು ನಾನು 10 ನಿಮಿಷ ಇಡ್ತೀನಿ ಇದನ್ನು. ನೋಡಿ, ಒಂದು ಕಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಇಟ್ಬಿಡ್ತೀನಿ 10 ನಿಮಿಷ. ಇನ್ನೊಂದು ಕಡೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. 1 ಗ್ಲಾಸು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಸುಮಾರು ಒಂದು 100 ಗ್ರಾಮ್ ಅಷ್ಟಿದೆ. 1/4 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ರುಚಿ ಚೆನ್ನಾಗಿರೋಂತೆ ಹಾಕಿದ್ದೀನಿ. ಒಂದು ಅರ್ಧ ಗ್ಲಾಸು ಕಡಲೆಬೀಜ ಹಾಕಿದ್ದೀನಿ. ಇದನ್ನು ಇವಾಗ ನೀರು ಹಾಕಿ ತೊಳ್ಕೊಂಡು ತಗೊಬರ್ತೀನಿ. ಇದನ್ನು ಅಷ್ಟೇ ಒಂದು 2-3 ಸರಿ ತೊಳಿಬೇಕು. ನೋಡಿ, ಎಲ್ಲ ತೊಳ್ಕೊಂಡು ತಗೊಂಬಂದಿದ್ದೀನಿ. ಇದಕ್ಕೆ ನೀರು ಹಿಡಿಯೋವಷ್ಟು ನೀರು ಹಾಕೋಣ. ಇವಾಗ ಒಂದು 2-3 ಗ್ಲಾಸ್ ಬೇಕು, ದೊಡ್ಡ ಗ್ಲಾಸಲ್ಲಿ ನೀರು, ಇಲ್ಲಾಂದರೆ ತಳ ಇಳಿದು ಬಿಡುತ್ತೆ. ಇದನ್ನ ಇವಾಗ ನಾನು 2 ವಿಷಲ್ ಹಾಕಿಸ್ತೀನಿ. ನೋಡಿ, ವಿಷಲೆಲ್ಲ ಆಗಿದೆ, ಕೂಲ್ ಆಗಿತ್ತು. ನೋಡಿ, ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. 2 ವಿಷಲ್ ಆದರೆ ಸಾಕು, ಬೇಳೆ ನೀಟಾಗಿ ಬೆಂದ್ಬಿಡುತ್ತೆ. ಎಲ್ಲ ಬೆಂದಿದೆ ಬೇಳೆ ಎಲ್ಲ. ಇನ್ನೊಂದು ಕಡೆ ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ, ಅದನ್ನು ನೆಂದಿದೆ. ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿ ಅಂತೂ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಆಲ್ರೆಡಿ ಒಂದು ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡಿ, ನಾನು ರುಚಿಗೋಸ್ಕರ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಒಂದು 2 ಇಂಚು ಶುಂಠಿ ತುರಿದ್ಬಿಟ್ಟು ಹಾಕಿದ್ದೀನಿ. ಪೇಸ್ಟ್ ಇದ್ದರೆ ನೀವು ಪೇಸ್ಟೇ ಹಾಕಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿದ್ದೀನಿ, ಪೆಪ್ಪರ್ ಪುಡಿ, ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ ರುಚಿಗೋಸ್ಕರ. ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿ ತೆಂಗಿನಕಾಯಿ. ಒಣಗಿರೋ ಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ರುಚಿ ಅಂತೂ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿದರೂ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಹಾಕಿದರೂ ಚೆನ್ನಾಗಿರುತ್ತೆ. ನಾನು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ. ಗೋಡಂಬಿ ತೆಂಗಿನಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇವಾಗ ಅವಲಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ತೆಂಗಿನಕಾಯಿ ಹಾಕಿದರೆ ತೆಂಗಿನಕಾಯಿ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕಿದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ಎಲ್ಲ. ನಾನು ಒಂದು ಕಡೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ, ಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಬೇಳೆ ಬೆಂದಿತ್ತಲ್ಲ, ಅದನ್ನು ಹಾಕಿದ್ದೀನಿ. ಒಂದು ಕಡೆ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ ನೀರು. ಅದೇ ನೀರು ಹಾಕ್ಬಿಡೋಣ. ತಣ್ಣೀರು ಹಾಕಿದ್ರೆ ಬೇಯೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ನೋಡಿ, ಅದೇ ಕುಕ್ಕರಿಗೆ ನಾನು ಬಿಸಿನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇವಾಗ ಬೇಳೆ ಒಂದು ಬೇಯಿಸ್ಕೊಂಡ್ರೆ, ಅವಲಕ್ಕಿ ನೆನೆಸಿಟ್ಕೊಂಡ್ರೆ 5 ನಿಮಿಷದಲ್ಲಿ ನೋಡಿ ಅವಲಕ್ಕಿ ಪೊಂಗಲ್ ರೆಡಿ ಆಗುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನಾನು ಮೊದಲು ಬೇಳೆಗೆಲ್ಲ ಹಾಕಿರಲ್ಲ ಉಪ್ಪು.
ನೋಡಿ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಅವಲಕ್ಕಿ ಬೇಳೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಎಷ್ಟು ಬೇಗ ಕುದಿಯುತ್ತೆ ಅಂದರೆ ಬಿಸಿನೀರು ಹಾಕಿದರೆ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿರಲ್ಲ, ಅದಕ್ಕೋಸ್ಕರ ನಿಂಬೆ ರಸ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸ್ದಾಗಿ ನೋಡೋರಿದ್ರೆ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿ ಆಯಿತು. ನಾನು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಸೈಡಿಗೆ ನಾನು ಮಿಕ್ಸರ್ ಇಡ್ತಾಯಿದ್ದೀನಿ. ಉಪ್ಪಿನಕಾಯಿ ಇಟ್ಕೊಳ್ತಾ ಇದ್ದೀನಿ ನೈಟ್. ನೋಡಿ ಉಪ್ಪಿನಕಾಯಿ ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ತಿಂದರೆ ಪೊಂಗಲ್ ಅಂತ, ಅವಲಕ್ಕಿ ಪೊಂಗಲ್ಲು ತುಂಬ ರುಚಿಯಾಗಿತ್ತು. ನೋಡಿ ಮೇಲ್ಗಡೆ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಮೇಲ್ಗಡೆ ಮಿಕ್ಸರ್ ಹಾಕ್ತೀನಿ. ನೋಡಿ ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಮರಿದೇನೆ ಅವಲಕ್ಕಿ ಪೊಂಗಲ್ಲು. ಯಾವಾಗ ಬೇಕು ಅನ್ನಿಸ್ದಾಗೆಲ್ಲ ಮಾಡ್ಕೋಬೋದು. ಎಲ್ರಿಗೂ ಅಕ್ಕಿಲಿ ತಿಂದು ಬೇಜಾರಾಗಿರುತ್ತೆ, ಅಕ್ಕಿ ಪೊಂಗಲ್ ತಿಂದ್ಬಿಟ್ಟು ರೈಸಿಂದು. ನೋಡಿ ಈ ಥರ ಅವಲಕ್ಕಿದೂ ಮಾಡ್ಬೋದು ಪೊಂಗಲ್ಲು. ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸು. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈ ಥರ ಗಟ್ಟಿ ಅವಲಕ್ಕಿ ತಗೋಬೇಕು, ಪೇಪರ್ ಅವಲಕ್ಕಿ ತಗೊಳಕ್ಕೆ ಹೋಗ್ಬಿಡಿ. ನಾನು ಗಟ್ಟಿ ಅವಲಕ್ಕಿನೇ ತಗೊಂಡು ಮಾಡಿದ್ದೀನಿ. ಸೂಪರಾಗಿ ಬಂದಿತ್ತು ಅವಲಕ್ಕಿ ಪೊಂಗಲ್ಲು. ಮರಿದಾನೆ ನೀವು ಮಾಡ್ಕೊಳ್ಳಿ.